ಪ್ರಿಯ ಆಶ್ರಯ ಟಿವಿ ವೀಕ್ಷಕರೇ, ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸತ್ಯವು ನಿಮಗೆ ಬಿಡುಗಡೆ ಮಾಡ್ತೆಂಬ ಈ ಕಾರ್ಯಕ್ರಮಕ್ಕೆ ಆಶ್ರಯ ಟಿವಿ ವತಿಯಿಂದ ನಾವು ನಿಮ್ಮನ್ನು ಸ್ವಾಗತ ಮಾಡುವವರಾಗಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಆಸ್ಟಿನ್ ಅವರು ಕುಂದಾಪುರದಿಂದ ದೇವರ ವಾಕ್ಯವನ್ನು ಹೊತ್ತುಕೊಂಡು ಬಂದಿದ್ದಾರೆ. ಸೊ ಅವರಿಗೂ ಕೂಡ ಆಶ್ರಯ ಟಿವಿ ವತಿಯಿಂದ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಅದೇ ರೀತಿಯಲ್ಲಿ ಅವರು ಇವತ್ತು ದೇವರ ವಾಕ್ಯವನ್ನು ಮಾತನಾಡಲಿದ್ದಾರೆ. ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಆಮೆನ್. ಏನೆಲ್ಲ ಇದೆ ಅಲ್ಲ, ಅದು ಮನುಷ್ಯನಿಗೆ ಬಿಡುಗಡೆ ಮಾಡಲ್ಲ. ಅದು ಅವನ ಹೃದಯಕ್ಕೆ ಒಂದು ಸ್ವಲ್ಪ ಸಮಾಧಾನ ಕೊಡದಷ್ಟೇ, ನಾನು ಇದೆಲ್ಲ ಮಾಡಿದ್ದೇನಂತ. ಆದರೆ ಯಾವಾಗ ತಂದೆಯ ದೇವರು ಯೇಸು ಕ್ರಿಸ್ತರ ಮುಖಾಂತರ ಏನನ್ನು ಮಾತನಾಡಿದ್ದಾನ, ಸೊ ಆ ಮಾತಿಗೆ ನಾನು ಬರುವಾಗ ಆ ಮಾತು ನಮ್ಮನ್ನು ಬದಲಾಯಿಸ್ತದೆ, ಬಿಡುಗಡೆ ಮಾಡ್ತದೆ. ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ನಮ್ಮನ್ನು ತಿರುಗಿಸುತ್ತದೆ. ಸುಳ್ಳು ಸಂಗಾತಿಗಳಿಂದ ಸತ್ಯದ ಕಡೆಗೆ ಅದು ತಿರುಗಿಸ್ತದೆ. ಅದಕ್ಕೋಸ್ಕರ ಕೆಲವು ಸತ್ಯದ ಮಾತುಗಳನ್ನು ಅವರು ಆಡಲಿದ್ದಾರೆ. ಆ ಮಾತುಗಳು ನಾವು ಈಗ ಕೇಳುವ. ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ ನೀನು ಮಾತನಾಡು, ನನ್ನ ಕಿವಿಯಲ್ಲಿ ನೀನು ಮಾತನಾಡು, ನನ್ನನ್ನು ಬದಲಾಯಿಸು. ಆ ಮಾತುಗಳು ಯಾವ ಸಮಸ್ಯೆ ಈಗ ನಾನು ಟಿ ವಿ ನೋಡುವಾಗ ಉಂಟಾ, ಆ ಸಮಸ್ಯೆ ಇವತ್ತು ಆ ಮಾತಿನ ಶಕ್ತಿಯ ಮುಂದೆ ಅಡ್ಡ ಬೀಳಲು ನೀವು ಪ್ರಾರ್ಥನೆ ಮಾಡಿರಿ. ಪ್ರೈಸ್ ಗಾಡ್. ವಿಶೇಷವಾಗಿ ಸತ್ಯ ನಿಮಗೆ ಬಿಡುಗಡೆ ಮಾಡುವುದು. ಈಗ ನಾವು ಲೋಕದಲ್ಲಿ ಇದ್ದೇವೆ. ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಏನು ಕಷ್ಟಗಳು, ಕಣ್ಣೀರುಗಳು, ಪ್ರಳಯಗಳು, ಆರ್ಥಿಕ ಸಮಸ್ಯೆಗಳು, ಜನರಲ್ಲಿ ಅಂದರೆ ಮರಣಗಳು, ಸಣ್ಣ ಪ್ರಾಯದವರು ಸುಸೈಡ್ ಮಾಡ್ಕೊಳ್ಳೋದು, ಮತ್ತು ಗಲಿಬಿಲಿಗಳು ಹೆಚ್ಚಾಗಿ ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ಯಾಕೆ ಅಪ್ಪ ಹೀಗೆ ಆಗ್ತಾ ಇದೆ? ಯಾಕೆ ಇದೆಲ್ಲ ಅಂದರೆ ಸಣ್ಣ ವಿಷಯ ಆದರೂ ಸಾಕು ತಾಳುವಷ್ಟು ತಾಳ್ಮೆ ಇರುವುದಿಲ್ಲ. ತಾಳ್ಮೆ ಇಲ್ಲ, ಕೋಪ. ಮತ್ತೊಂದು ನಾವು ನಮ್ಮ ಕಣ್ಣಲ್ಲಿ ನೋಡ್ತೇವೆ, ಬಹಳ ವಾಗ್ದಾನಗಳನ್ನು ಮಾಡ್ತಾರೆ ಜನರು. ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಆದರೆ ಅದರಲ್ಲಿ ಒಂದೂ ಕೂಡ ಜನರ ಜಾರಿಗೆ ತರುವುದಿಲ್ಲ, ಅದು ಸಿಗುವುದಿಲ್ಲ. ಖಾಲಿ ಸುಳ್ಳು ಮಾತುಗಳನ್ನು ಆಡಿ ತಮ್ಮ ಅಭಿವೃದ್ಧಿಗೆ ಮಾತ್ರ ಜನರನ್ನು ಮರಳುಗೊಳಿಸ್ತಾರೆ. ಖಂಡಿತ. ಮತ್ತು ಜನರ ವಿರುದ್ಧವಾಗಿ ಜನವು ಆಯಿತಾ, ಮತ್ತು ಸುಮ್ಮನೆ ಅಂದರೆ ಜಾತಿ ಮತ ಭೇದ ಅಂತ ಹೇಳಿಕೊಂಡು ಜಗಳದ ಮೇಲೆ ಜಗಳ, ಅಂದರೆ ಹಿಂಸೆ ಒಂದು ರೀತಿಯಲ್ಲಿ ಆಯಿತಾ. ಮತ್ತು ಅದರಲ್ಲಿ ಕೂಡ ರೋಗಗಳು ಅಲ್ವಾ, ಸಾಲ, ಇದೆಲ್ಲ ನೋಡುವಾಗ ಇದು ಏನಾಗ್ತಾ ಇದೆ? ಇದಕ್ಕೆ ಏನು ದೇವರೇ ಇಲ್ವಾ? ಇದಕ್ಕೆಲ್ಲ ಕಾರಣ ಏನು? ದೇವರಿದ್ದಾನ? ದೇವರಿದ್ದರೆ ಇದೆಲ್ಲ ಯಾಕೆ ಆಗ್ತದೆ? ಪ್ರಶ್ನೆಗಳು ಬರ್ತವೆ. ಖಂಡಿತವಾಗಿ ಪ್ರಶ್ನೆಗಳು ಬರ್ತವೆ. ದೇವರಿದ್ದಾನ? ದೇವರು ಇದ್ದಾದ್ರೆ ಇದೆಲ್ಲ ಯಾಕೆ ಬರ್ತದೆ? ಈ ರೋಗ ಎಲ್ಲ ಯಾಕೆ? ಈ ಸಮಸ್ಯೆಗಳ ಯಾಕೆ? ಹೌದು, ಪ್ರಶ್ನೆಗಳು ಬರ್ತವೆ, ಉದ್ಭವಿಸಲೇಬೇಕು. ನಾನು ಕೆಲವರು ಇದ್ದಾರೆ, ದೇವರು ಯಾರಂತ ಗೊತ್ತಿಲ್ಲ, ಆದರೂ ಭಯಭಕ್ತಿಯಿಂದ ಜೀವಿಸ್ತಾರೆ. ಖಂಡಿತವಾಗಿ ದೇವರಿಗೆ ಮಕ್ಕಳಿಗೆ ಹೇಳ್ತಾರೆ, ದೇವರಿಗೆ ಭಯಪಡಬೇಕು, ದೇವರಿಗೆ ಭಯಪಡಬೇಕು, ದೇವರಿಗೆ ಲೆಕ್ಕ ಕೊಡಬೇಕು. ಅದೇ ಇಂತಹ ಒಂದು ಹೃದಯದಲ್ಲಿ ಉಂಟು ದಾಹ ಅವರಿಗೆ. ಇಂಥವರು ಕೂಡ ಇದ್ದಾರೆ. ಅಲ್ಲ, ದೇವ್ರು ಯಾರಂತ ಗೊತ್ತಿಲ್ಲ, ಆದ್ರೆ ಒಂದು ಭಯಭಕ್ತಿ, ಯಾರಿಗೆ ಅನ್ಯಾಯ ಮಾಡಬಾರ್ದು, ಯಾರ ಜಾಗನ್ನು ಒಳಗೆ ಹಾಕಬಾರ್ದು. ಅವ್ರು ದೇವ್ರು ಯಾರಂತ ಗೊತ್ತಿಲ್ಲ ಅವರಿಗೆ, ಆದ್ರೆ ಭಯಭಕ್ತಿಯಿಂದ ಜೀವಿಸ್ತಾರೆ. ಅದು ಹೃದಯದಲ್ಲಿ ಉಂಟು. ನಾವು ಯಾರಿಗೂ ಅನ್ಯಾಯ ಮಾಡೋದು ಬೇಡ, ಅವ್ರು ಯಾರು ಬೈದ್ರು ಕೂಡ ಬೇಡಪ್ಪ, ಹೋಗ್ಲಿ, ಅವನ ಪಾಡಿಗೆ ಹೋಗ್ಲಿ, ಸಂತೋಷದಲ್ಲಿ, ನಾವು ಜಗಳ ಮಾಡೋದು ಬೇಡ. ಇಂಥ ಜನರು ಪ್ರಪಂಚದಲ್ಲಿ ಇದ್ದಾರೆ. ಅದೇ ದೇವ್ರು ಯಾರಂತ ಗೊತ್ತಿಲ್ಲ. ಆದರೆ ಈಗ ಇರುವ ಪರಿಸ್ಥಿತಿಗಳು ಯಾಕೆ ಹೀಗೆ ನೋಡಿ, ಮದುವೆ ಆಗ್ತಾರೆ, ಬೇಗನೆ ಡಿವೋರ್ಸ್, ಮದುವೆ ಆಗ್ತಾರೆ, ಮತ್ತು ಅವರ ಮಧ್ಯದಲ್ಲಿ ಕುಟುಂಬ ಕಲಹ. ಯಾಕೆ ಇದೆಲ್ಲ? ಒಂದು ವಾಕ್ಯವನ್ನು ಓದಿಕೊಳ್ಳುವ. ದಾನಿಯೇಲ ಪ್ರವಾದಿ ಪುಸ್ತಕ ಅಧ್ಯಾಯ 8, ದಾನಿಯೇಲ ಅಧ್ಯಾಯ 8 ವಾಕ್ಯ 23ರಲ್ಲಿ ಓದಿಕೊಳ್ಳುವ. ದಾನಿಯೇಲ ಅಧ್ಯಾಯ 8 ವಾಕ್ಯ 23. ದಾನಿಯೇಲ
ಅಧ್ಯಾಯ 8 ವಾಕ್ಯ 23. ಆ ರಾಜ್ಯಗಳ ಕಡೆಯ ಕಾಲದಲ್ಲಿ ಹಾಂ, ಅಧರ್ಮಿಗಳ ಅಧರ್ಮವು ಪೂರ್ತಿಯಾದಾಗ ಕಠಿಣ ಮುಖನು ದ್ವಂದ್ವಾರ್ಥ ವಚನ ನಿಪುಣನು ಆದ ಒಬ್ಬ ರಾಜನು ತಲೆದೋರುವನು. ಹಾಂ, ಅವನು ಪ್ರಬಲನಾಗುವನು, ಆದರೆ ಬಲದಿಂದಲ್ಲ, ಅತ್ಯಧಿಕವಾಗಿ ಹಾಳು ಮಾಡಿ ವೃದ್ಧಿಗೆ ಬಂದು ಇಷ್ಟಾರ್ಥವನ್ನು ತೀರಿಸಿಕೊಳ್ಳುವನು. ಬಲಿಷ್ಠರನ್ನು ದೇವಜನರನ್ನು ಧ್ವಂಸ ಮಾಡುವನು. ಯುಕ್ತಿಯಿಂದಲೇ ತನ್ನ ಮೋಸವನ್ನು ಸಿದ್ಧಿಗೆ ತಂದು ಮನದಲ್ಲಿ ಉಬ್ಬಿಕೊಂಡು ನೆಮ್ಮದಿಯಾಗಿರುವ ಬಹು ಜನರನ್ನು ನಾಶಪಡಿಸಿ ಪ್ರಭುಗಳ ಪ್ರಭುವಿಗೂ ವಿರೋಧವಾಗಿ ಹೇಳುವನು. ಆಹಾ, ಯಾರ ಕೈಗೂ ಸೋಂಕದೆ ಹಾಳಾಗುವನು. ಆಮೇನ್. ಇಲ್ಲಿ ನೋಡಿ, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಬಹಳ ಇಲ್ಲಿ ಹೇಳ್ತಿದೆ, ಆ ರಾಜ್ಯಗಳ ಕಡೆಯ ಕಾಲದಲ್ಲಿ, ಅಂದರೆ ಈ ದೇವರು ಮತ್ತೊಮ್ಮೆ ಬರುವಂಥ ಕಾಲದಲ್ಲಿ, ಈಗ ಕೊನೆಯ ಕಾಲದ ಹಂತದಲ್ಲಿದ್ದೇವೆ. ಹೇಗೆ ನಮಗೆ ಕೊನೆಯ ಕಾಲ ಅಂತ ಗೊತ್ತಾಗ್ತದೆ ಅಂದರೆ, ಯೇಸುಸ್ವಾಮಿ ಹೇಳಿದಂತಹ ಪ್ರವಾದನೆಗಳು, ಯೇಸುಸ್ವಾಮಿ ಹೇಳಿದಂತಹ ಆ ಪ್ರಾಫೆಸಿ ಏನೆಲ್ಲ ಹೇಳಿದ್ದಾರೆ ಕೊನೆಯ ಕಾಲದಲ್ಲಿ, ಯುದ್ಧಗಳಾಗುವುದು, ಕುಟುಂಬಕ್ಕೆ ವಿರೋಧ ಕುಟುಂಬವು, ಊರಿಗೆ ವಿರೋಧವಾಗಿ ಊರು, ಅಥವಾ ದೇಶಕ್ಕೆ ವಿರೋಧ ದೇಶವು, ರಾಜ್ಯಕ್ಕೆ ವಿರೋಧ ರಾಜ್ಯವು, ಅದೇ ಮಕ್ಕಳು ತಂದೆ ತಾಯಿಗಳಿಗೆ ವಿರೋಧವಾಗಿ ಹೇಳುವರು, ಕೊಲೆ ಮಾಡುವರು, ಇಂಥದ್ದೆಲ್ಲ ಆಗ್ತದೆ ಅಂತ ಹೇಳಿದೆ. ಅದೇ ಹೇಳುವುದು, ಆ ರಾಜ್ಯದ ಕಡೆಯ ಕಾಲದಲ್ಲಿ ಅಧರ್ಮಿಗಳ ಅಧರ್ಮವು ಪೂರ್ತಿಯಾದಾಗ. ಈಗ ಅಧರ್ಮ ಅಂದರೆ ಅನೀತಿ ಅಂತ, ಧರ್ಮ ಅಂದರೆ ನೀತಿ. ನೀತಿಯಲ್ಲಿ ಸತ್ಯದಲ್ಲಿ ಜೀವಿಸುವುದಲ್ಲ, ಧರ್ಮಕ್ಕೆ ವಿರೋಧವಾದ ಸಂಗತಿಗಳು, ಅನೀತಿಯಲ್ಲಿ ದೇವರು ಮಾತಾಡಿದ ಮಾತುಗಳಿಗೆ ವಿರೋಧವಾಗಿ ಮಾಡುವ ಸಂಗತಿಗಳು, ಅದು ಈ ಕಾಲದಲ್ಲಿ ಹೆಚ್ಚಾಗಿದೆ. ಅಂದರೆ ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚೆ ಮನುಷ್ಯರ ಹೃದಯಗಳು ಕಠಿಣವಾಗ್ತವಂಥ ವಚನಗಳು ಇವೆ. ಆಗಿದ್ದಕ್ಕೆ ಆ ಹಂತಕ್ಕೆ ಹೋಗುವ ಕಾಲದಲ್ಲಿ ಇದೆಲ್ಲ ಆಗ್ತಾ ಇದೆ. ಅದಕ್ಕಾಗಿ ನಾವು ಸುವಾರ್ತೆ ಸಾರ್ತಾ ಇದ್ದೇವೆ. ಅಧರ್ಮ ಹೆಚ್ಚಾಗ್ತದೆ, ಬದಲಾಗಿ ರೂಪಾಂತರವಾಗಿ. ಆವಾಗ ನೀವು ಹೇಳಿದ್ರಿ, ದೇವರಿಗೆ ಭಯಪಡುವವರು ಕೂಡ ಇರ್ತಾರೆ, ಅವರು ಕೂಡ ದೇವರನ್ನು ಮಾನಿಸಲಿಕ್ಕೆ ತಮ್ಮ ಮಕ್ಕಳನ್ನು ಭಯಭಕ್ತಿಯಲ್ಲಿ ಪೋಷಣೆ ಮಾಡ್ತಾರೆ. ಆದರೆ ಅದು ಸಾಕಾಗುವುದಿಲ್ಲ. ಯಾಕಂದರೆ ಕ್ರಿಸ್ತನನ್ನು ನಂಬಿ ಆತನ ಮಾರ್ಗದಲ್ಲಿ ಬರುವಾಗ ಅಧರ್ಮದಿಂದ ತಪ್ಪಿಸ್ಕೊಳ್ಬೋದು. ಇಲ್ಲವಾದರೆ ಈಗ ಲೋಕದಲ್ಲಿ ಯೌವನಸ್ಥರನ್ನು ನೋಡ್ರಿ, ಎಷ್ಟೋ ಯೌವನಸ್ಥರು ತಾಳ್ಮೆ ಇಲ್ಲದೆ ಹೋಗ್ತಾ ಇದ್ದಾರೆ, ಒಂದು ಸರಿಯಾದ ಮಾರ್ಗದಲ್ಲಿ ನಡೀತಾ ಇಲ್ಲ, ಡ್ರಗ್ಸ್ ಅಂಗಮಾಲ್ಪೀಡಿತ. ಬುದ್ಧಿ ಹೇಳಿದರೂ ಅವರು ಕೇಳಲ್ಲ, ಇಲ್ಲ, ತಂದೆ ತಾಯಿಗಳು ಅವಿಧೇಯರಾಗ್ತಾರೆ. ಖಂಡಿತ. ಅಂದರೆ ಅವರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಈಗಿನ ಯುವಕರು, ಈಗಿನ ಯೌವನಸ್ಥರು, ಅವರು ಏನು ಮಾಡ್ತಾರೆ ಅವರಿಗೆ ಗೊತ್ತಿಲ್ಲ. ಅವರಿಗೆ ಏನು ಐಡಿಯಾ ಬರ್ತದೆ, ಮನಸ್ಸಿಗೆ ಏನು ಬರ್ತದೆ, ಆ ರೀತಿ ಹೋಗ್ತಾರೆ ಅವರು. ಮತ್ತು ಪ್ರಚೋದನೆ ಕೂಡ ಆಗ್ತಾ ಇದೆ ಅವರಿಗೆ. ಸಣ್ಣ ಪ್ರಾಯದಲ್ಲಿ ಅಷ್ಟೊಂದು ಸಾಮರ್ಥ್ಯ ಇರುವುದಿಲ್ಲ, ಏನನ್ನು ಮಾಡಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಅವರಿಗೆ ಯೌವನಸ್ಥರಿಗೆ ಅಷ್ಟು ತಾಳ್ಮೆನೂ ಇರುವುದಿಲ್ಲ, ತಂದೆ ತಾಯಿಯನ್ನು ಅಥವಾ ಹಿರಿಯರನ್ನು ಕೇಳಬೇಕು, ಯಾವುದು ಸತ್ಯವಾದು, ಯಾವ ಮಾರ್ಗದಲ್ಲಿ ಸರಿಯಾಗಿ ನಡಿಬೇಕು, ಅದರ ತಾಳ್ಮೆನೂ ಕೂಡ ಇರುವುದಿಲ್ಲ. ಅಂಥವ್ರನ್ನು ಅಧರ್ಮನು ಅವರನ್ನು ಮಿಸ್ಯೂಸ್ ಮಾಡ್ಕೊಳ್ತಾನೆ. ನೋಡಿಬೇಕಾದ್ರೆ ಸಣ್ಣ ಪ್ರಾಯದಲ್ಲಿ ಮೊನ್ನೆ ನಾನು ನೋಡಿದೆ, ತಂದೆಯನ್ನು ಕೊಂದಿದ್ದಾನೆ ಮಗ, ಬಂಟ್ವಾಳದಲ್ಲಿ ಅಲ್ವಾ? ಏನು ಮಾಡಲಿಲ್ಲ, ಕಾರಣನೇ ಇಲ್ಲ. ಅಂದರೆ ಈಗಿನ ಮಕ್ಕಳಿಗೆ ಅದು ಫೇಸ್ ಮಾಡುವ ಶಕ್ತಿ ಇಲ್ಲ, ದಮೆ ಇಲ್ಲದವರು ಅಂತ. ಫೇಸ್ ಮಾಡುವ ಅಂದರೆ ಏನಾದರೂ ಮಾಡಿ ನಾನು ಏನಾದರೂ ಮಾಡಬೇಕು, ಸಮಥಿಂಗ್, ನಾನು ನನ್ನ ಬಲದಿಂದ ನಾನು ಶೋ ಮಾಡಬೇಕು, ಅಂದರೆ ಏನಾದರೂ ಮಾಡಿ ತೋರಿಸ್ಬೇಕು ಪ್ರಪಂಚಕ್ಕೆ. ದೇವರ ಚಿತ್ತವನ್ನು ಅವ್ರು ನೋಡಲ್ಲ. ಈಗ ಮದುವೆ ಆಗ್ತೀರಿ, ಮದುವೆಯಲ್ಲಿ ಡ್ರೈವರ್ಸ್ ಆಗ್ತದೆ, 5 ದಿವಸ ಹತ್ತಿರ ಹೇಳ್ತೇವೆ. ಈಗ ಮದುವೆ ಆಗಲು ಹೋಗುವ ಒಂದು ವ್ಯಕ್ತಿಯು, ಮದುವೆ ಆಗಲು ಹೋಗುವ ಒಂದು ಹುಡುಗಿಯು ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು, ದೇವರೇ, ನನ್ನ ಭವಿಷ್ಯಕ್ಕೆ ನೀನು ಕೊಡಬೇಕಾದ ಆ ಶರೀರ ಆಗಲಿ, ಹೆಣ್ಣಾಗಲಿ, ಗಂಡಾಗಲಿ, ಯಾವುದು ದೇವರ ಹತ್ರ ನಾವು ಕೇಳಲ್ಲ. ನಾನು ಡಾಕ್ಟರ್ ಕಲ್ತಿದ್ದೇನೆ, ಇಂಥದೇ ಹುಡುಗಿ ನನಗೆ ಬೇಕು, ಇಂಥದೇ ಹುಡುಗ ನನಗೆ ಬೇಕು. ಸೊ ಯಾವಾಗ ನಾವು ದೇವರ ಚಿತ್ತವನ್ನು ಕೇಳದೆ, ದೇವರ ಸ್ವರವನ್ನು ಕೇಳದೆ
ಒಂದು ಹೃದಯದಲ್ಲಿ ದುಃಖಭರಿತ ಹೃದಯವಾಗದ, ಅಂದರೆ ಭಾರದಿಂದ ದೇವರೇ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇನೆ, ನನ್ನ ಜೀವಿತದಲ್ಲಿ ತಾಯಿಯ ಗರ್ಭದಲ್ಲಿರುವಾಗ ನೀನು ಯಾವುದನ್ನು ಬರೆದಿಟ್ಟಿದ್ದಿ ಅದು ನನಗೆ ತೋರಿಸು. ಕೇಳ್ತಾರ? ನೋಡಿ, ದೇವರಿಗೆ ದೂರ್ಲಿಕ್ಕಾಗಲ್ಲ. ಈಗ ನಾವು ಪ್ರಾರ್ಥನೆ ಮಾಡಬೇಕು. ಈಗ ನನ್ನ ಮಗಳಿಗೆ ಇಂಜಿನಿಯರ್ ಕಲ್ತಿದ್ದಾಳೆ, ಅವಳಿಗೆ ಇಂಜಿನಿಯರೇ ಹುಡುಗ ಆಗಬೇಕು, ಇಷ್ಟೇ ಸಂಬಳ ಇರಬೇಕು, ನೀನು ಏನು ಬೇಡಿದ್ದೆ ಅದು ನಿನಗೆ ಸಿಗ್ತದೆ, ಆದರೂ ಸಫಲವಾಗಲ್ಲ, ಲೈಫ್ ಸಫಲವಾಗಲ್ಲ. ಯಾಕೆ? ದೇವರ ಚಿತ್ತಾನುಸಾರವಾಗಿ ಬೇಡಿಕೆ. ದೇವರ ಚಿತ್ತ ಇಲ್ಲ ಅಲ್ಲಿ. ಈಗ ದೇವರ ನಿನಗೆ ಇಂಜಿನಿಯರ್ ಕಲ್ತರು, ದೇವರು ನಿನಗೊಂದು ಸಣ್ಣ ಹುಡುಗನ SLC ಕಲ್ತ ಒಂದು ಹುಡುಗ ಇಟ್ಟಿದ್ದಾನೆ. ಸೊ ಅವನ ಹತ್ರ ಮದುವೆ ಆದರೆ ಮಾತ್ರ ನಿನ್ನ ಲೈಫ್ ಸಕ್ಸಸ್ ಆಗುತ್ತೆ. ಇದು ಎಜುಕೇಷನ್ನಲ್ಲಿ, ಇದು ಹಣದಲ್ಲಿ, ಇದು ಬಲದಲ್ಲಿ ಆಗುವ ಸೇವೆ ಅಲ್ಲ, ಬಲದಲ್ಲಿ ಆಗುವ ಕಾರ್ಯಗಳಲ್ಲ. ಇದು ದೇವರ ಚಿತ್ತ. ಯೇಸು ಸ್ವಾಮಿ ಕೂಡ ಆ ಶಿಲುಬೆಗೆ ಹೋಗುವ ಮುಂಚೆ, ದೇವರೇ ಸಾಧ್ಯವಾದರೆ ಇದನ್ನು ನನ್ನಿಂದ ನೀನು ತೆಗೆದುಹಾಕು, ಆದರೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ. ಯಾವುದರಲ್ಲಿ ದೇವರ ಚಿತ್ತ ಉಂಟು ಮತ್ತು ಯಾವುದರಲ್ಲಿ ದೇವರ ಚಿತ್ತ ಇಲ್ಲ ಅದನ್ನು ನಾವು ಅರಿತುಕೊಳ್ಬೇಕು. ಅದಕ್ಕೋಸ್ಕರ ಮಕ್ಕಳ ಜೀವಿತದಲ್ಲಿ ಸಕ್ಸಸ್ ಇಲ್ಲ. ನೋಡಿ, ಒಂದು ಬೈಕ್ ಬೇಕಾ, ಒಂದು ಕಾರ್ ಬೇಕಾ, ಒಂದು ಸೈಕಲ್ ಬೇಕಾ, ಇಮಿಡಿಯೇಟ್ ತಂದೆ ತಾಯಿಗಳ ತಲೆಯನ್ನು ಕೆಡಿಸಿ ಅದನ್ನು ಪಡ್ಕೊಳ್ತಾರೆ. ಸೊ ಅದರಲ್ಲಿ ದೇವರ ಚಿತ್ತ ಇರಲ್ಲ. ಅದರಲ್ಲಿ ತಂದೆ ತಾಯಿಗಳ ದುಃಖ ಕೂಡ ಇರ್ತದೆ. ಈಗ ಕೊಡದಿದ್ರೆ ಮಕ್ಕಳು ಕೇಳಲ್ಲ, ಕೊಡಲಿಕ್ಕೆ ತಂದೆ ತಾಯಿಗಳಿಗೆ ಸಾಮರ್ಥ್ಯ ಇಲ್ಲ, ಆದರೂ ಕೊಡ್ತಾರೆ ಅವರು. ಆ ದುಃಖ ಅವರ ಹೃದಯದಲ್ಲಿ ಇರ್ತದೆ. ಇಂಥ ಮಗ ಇಂಥ ಮಗಳು ದೇವರೇ ನನಗೆ ಕೊಟ್ಟಿಯಲ್ಲ. ಸೊ ತಂದೆ ತಾಯಿಗಳು ಕೂಡ ತಪ್ಪುಂಟು. ಏನೆಂದರೆ, ಮಕ್ಕಳಿಲ್ಲದಾಗ ಹರಕೆ ಹಾಕಿಕೊಂಡು ಮಕ್ಕಳನ್ನು ಪಡೆಯುವುದು. ಯಾರಿಗೂ ದೇವರಲ್ಲ, ಎಲ್ಲಿ ಮಕ್ಕಳಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಹೋಗುವುದು. ಅದೇ ದೇವರು ಮಕ್ಕಳು ಕೊಡಬೇಕಾದ್ರೆ ದೇವರಿಗೆ ಯಾವ ಟೈಮಲ್ಲಿ ಯಾವ ರೀತಿಯಲ್ಲಿ ಕೊಡಬೇಕು ದೇವರಿಗೆ ಗೊತ್ತುಂಟು. ಈ ಹರಕೆ ಹಾಕಿಕೊಂಡು ಪಡೆದ ಮಕ್ಕಳು ತಂದೆ ತಾಯಿಗಳನ್ನು ನೋಡಲ್ಲ. ಯಾಕೆಂದರೆ ದೇವರ ಚಿತ್ತದ ವಿರೋಧವಾಗಿ ಪಡೆದುಕೊಂಡದು. ನನಗೆ ಮಗು ಹುಟ್ಟಿದ್ದರೆ ನಾನು ವೆಲಂಕಣಿ ಬರ್ತೇನೆ, ನನಗೆ ಮಗು ಹುಟ್ಟಿದರೆ ಅಲ್ಲಿ ಬರ್ತೇನೆ, ಇಲ್ಲಿ ಬರ್ತೇನೆ, ಇಂಥದೆಲ್ಲ ಮಾಡಿಕೊಂಡು ಮಕ್ಕಳು ಪಡೆದರೆ ಆ ಮಕ್ಕಳು ತಂದೆ ತಾಯಿಗಳನ್ನು ವಿಧೇಯರಾಗಿ ಜೀವಿಸುವುದಿಲ್ಲ, ನೋಡಲ್ಲ. ಯಾಕಂದ್ರೆ ಅವ್ರು ಪಡ್ಕೊಂಡದ್ದು ಬೇರೆ ಮಾರ್ಗದಲ್ಲಿ. ದೇವರು ತಾಯಿಯ ಗರ್ಭವು ದೇವರ ವರದಾನ 100%. ಆದರೆ ಅವು ದೇವರಿಂದಲೇ ಬರಬೇಕು, ದೇವರಿಂದಲೇ ಪಡಬೇಕು. ಪುತ್ರ ಸಂತಾನ ದೇವರ ವರದಾನ. ಸೊ ಅದು ಪಡಬೇಕಾದ್ರೆ ನಾನು ದೇವರಿಂದಲೇ ಬರಬೇಕಾದ್ರೆ ನಾವು ದೇವರನ್ನು ಸ್ತುತಿಸಬೇಕು. ದೇವರು ಯಾರನ್ನು ಅರಿತುಕೊಳ್ಳಬೇಕು. ವಿಮೋಚನಕಾಂಡ 23-25 ಹೇಳೋ ಪ್ರಕಾರ ನೀನು ನಿನ್ನ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ನಿನ್ನ ಅನ್ನಪಾನಗಳನ್ನು ಆಶೀರ್ವದಿಸುನು, ನಿಮ್ಮ ಒಳಗೆ ಯಾವ ವ್ಯಾಧಿಯೂ ಇರದಂತೆ ಮಾಡುವೆನು, ನಿಮ್ಮ ದೇಶದಲ್ಲಿ ಬಂಜತನವಾಗಲಿ ರಕ್ತಸ್ರಾವ ಗರ್ಭಸ್ರಾವಾಗಲಿ ಇರುವುದೇ ಇಲ್ಲ, ಸಂಪೂರ್ಣ ಆಯುಷ್ಯವನ್ನು ಕೊಡುವೆನು. ನೀನು ಹೋಗುವ ಜಾಗದಲ್ಲಿ ಜನಗಳ ಮನಸ್ಸಿನಲ್ಲಿ ಕಳವಳ ಉಂಟು ಮಾಡಿ ನಿನ್ನನ್ನು ವಿರೋಧಿಸುವವರು ಓಡಿ ಹೋಗುವಂತೆ ಮಾಡುವೆನು. ಸೊ ಎಷ್ಟು ಬ್ಲೆಸ್ಸಿಂಗ್ ಈ ವಾಕ್ಯದಲ್ಲಿ ಉಂಟು ನೋಡಿ. ಖಂಡಿತವಾಗಿ ಎಲ್ಲಾ ಸ್ಥಳಗಳಲ್ಲಿ ದೇವರೇ ನೀನು ನನಗೆ ಮಗು ಕೊಟ್ಟರು ನಾನು ಸಂತೋಷ ಪಡುತ್ತೇನೆ, ಕೊಡದಿದ್ದರೂ ನಾನು ನಿನಗೆ ಸಂತೋಷ ಪಡುತ್ತೇನೆ, ಅದು ನಿನ್ನ ಚಿತ್ತವಾಗಿದೆ. ದೇವರೇ ನೀನು ಹೇಳಿದ್ದಿ ಈ ದಾಂಪತ್ಯ ಜೀವಿತದಲ್ಲಿ ದೇವರು ಎಲ್ಲಿ ನಾನು ನಿಮಗೆ ಮಕ್ಕಳು ಕೊಡೋದಿಲ್ಲ ಅಂತ ಹೇಳಿಲ್ಲ. ನೀವು ಪ್ರಪಂಚಕ್ಕೆ ಹೋಗಿ ನೀವು ಬಲ ಹೊಂದಿರಿ, ಅಭಿವೃದ್ಧಿಯಾಗಿರಿ, ಆಶೀರ್ವಾದವಾಗಿರಿ, ಮಲ್ಟಿಪಲ್ ಆಗಿ ಎಲ್ಲ ಥರದಲ್ಲಿ ಖಂಡಿತವಾಗಿ. ಸೊ ಈಗ ಪ್ರಶ್ನೆ ಏನೆಂದರೆ, ನಾನು ದೇವರ ಸನ್ನಿಧಾನದಲ್ಲಿ ಒಂದು ಬರಲಿಲ್ಲ ಮತ್ತು ದೇವರನ್ನು ಸ್ತುತಿಸಲಿಲ್ಲ. ಈ ವಚನ ಹೇಳುವಂಥದ್ದೇ ಅಧರ್ಮನು ಹೆಚ್ಚಾಗುವುದು. ಅರ್ಥಾತ್ ಅಂದರೆ ಈ ಕೊನೆಯ ಕಾಲದಲ್ಲಿ ಜನರಿಗೆ ಇಂಥ ಒಂದು ಶೋಧನೆಗೆ ಹೋಗ್ತದೆ. ಆದರೆ ಅಂಥವರು ತಪ್ಪಿಸ್ಕೊಳ್ಬೇಕಾದ್ರೆ ಯೇಸುವಿನ ಪಾದವೇ ಅವರಿಗೆ ಗತಿ. ಮತ್ತೊಂದು ಅಲ್ಲಿ ಹೇಳ್ತಾ ಇದೆ, ಅಲ್ಲಿ ವಚನ ಹೇಳ್ತದೆ, ಪೂರ್ತಿಯಾದಾಗ ಕಠಿಣ ಮುಖನು ದ್ವಂದ್ವ ಅರ್ಥ ವಚನ ನಿಪುಣನು ಆದ ಒಬ್ಬ ರಾಜನು ತಲೆದೋರುವನು. ಅಷ್ಟೇ ಅಲ್ಲ, ದ್ವಂದ್ವ ಅರ್ಥ, ಯಾವಾಗಲೂ ಸುಳ್ಳು ಸುಳ್ಳು ಸುಳ್ಳು, ಅವನಲ್ಲಿ ಸತ್ಯ ಇಲ್ಲ, ದ್ವಂದ್ವ. ಏನಾದರೂ ಹೇಳಿದರೆ ಅದಕ್ಕೆ ಲಿಂಕೇ ಇಲ್ಲ. ಈಗ ನಾನು ಎಜುಕೇಷನ್ ಬಗ್ಗೆ ನಿಮ್ಮ ಹತ್ರ ಮಾತನಾಡಿದರೆ ಹಕ್ಕಿಗಳ ವಿಷಯದಲ್ಲಿ ಮಾತಾಡ್ತೀರಾ,
ಈಗ ಎಜುಕೇಷನ್ ಬಗ್ಗೆ ಮಾತನಾಡಿ ಅಥವಾ ಆರ್ಥಿಕ ಸಮಸ್ಯೆ ಇದೆ ಅಂತ ಹೇಳಿದರೆ ಮತ್ತು ಏನೋ ಒಂದು ವಿಷಯ, ಈಗ ನಿಮ್ಮಲ್ಲಿ ನಾನು ಒಂದು ವಿಷಯ ಕೇಳಿದರೆ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಇಲ್ಲವೇ ಇಲ್ಲ. ಯಾಕಂದರೆ ಅದರಲ್ಲಿ ಸತ್ಯದಲ್ಲಿ ನಡಲಿಕ್ಕೆ ಇಷ್ಟನೇ ಇಲ್ಲ. ಆ ರೀತಿಯಾಗಿ ದ್ವಂದ್ವ ಅರ್ಥದಲ್ಲಿ ಹೋಗುವಂಥದ್ದು. ಕೊನೆಯ ಕಾಲದಲ್ಲಿ ಇಂಥ ಸ್ಪಿರಿಟ್ಗಳು ವಾಕ್ಯವನ್ನು ಟ್ವಿಸ್ಟ್ ಮಾಡುವಂಥದ್ದು. ವಚನ ಒಂದು, ಅದರ ಇಂಟರ್ಪ್ರೇಟ್ ಒಂದು. ಅರ್ಥ ಆಯ್ತಾ? ಮುಂದೆ ಹೋಗುವಾಗ ಅಲ್ಲಿ ಅವನು ಪ್ರಬಲನಾಗುವನು, ಆದರೆ ಬಲದಿಂದ ಅಲ್ಲ, ಅತ್ಯಧಿಕವಾಗಿ ಹಾಳು ಮಾಡಿ ವೃದ್ಧಿಗೆ ಬಂದು ಇಷ್ಟಾರ್ಥವನ್ನು ತೀರಿಸಿಕೊಳ್ಳುವನು. ಅಂದ್ರೆ ಬೈ ಫೋರ್ಸ್ ಅವನು ತೆಗೆದುಕೊಳ್ತಾನೆ. ಬೈ ಫೋರ್ಸ್ ಎಲ್ಲ ಸೇವೆಗಳನ್ನು, ಎಲ್ಲ ಅಧಿಕಾರವನ್ನು ದೇವರಿಂದ ಬಂದದಲ್ಲ, ತಾನಾಗೆ ಬೈ ಫೋರ್ಸ್ ತೆಗೆದುಕೊಳ್ಳುವನು ಅಂತ್ಯಕಾಲದಲ್ಲಿ. ಹೌದು, ಇದು ಈಗ ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದೆ. ಅತ್ಯಧಿಕವಾಗಿ ಹಾಳು ಮಾಡುವನು. ಹಾಳು ಅಂದರೆ ಈಗ ನೋಡಿ ಜನರ ಪರಿಸ್ಥಿತಿಗಳು ಹ್ಯಾಕಿವೆ. ಇವತ್ತು ಕೆಲಸ ಇದೆಯಾ ಅಥವಾ ಸಮೃದ್ಧಿ ಇದೆಯಾ, ಆರೋಗ್ಯವಿದೆಯಾ, ಜನರು ಎಷ್ಟು ಭಯದಲ್ಲಿ ಇದ್ದಾರೆ, ಜನರು ಇದು ಯಾಕೆ ಆಗ್ತಾ ಇದೆ, ಇದು ಬರ್ತಾನೆ. ಈಗ ನಾವು ಆಶೀರ್ವಾದ, ಹೌದು, ಅದು ಯಾರಿಗೆ? ಕ್ರಿಸ್ತನಲ್ಲಿ ನಂಬಿದವರಿಗೆ ಬರಗಾಲದಲ್ಲಿ ದೇವರು ಅವರನ್ನು ನಡೆಸ್ತಾನೆ. ಪ್ರಾಯದ ಸಿಂಹ ಹೊಸಿದಾವು, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಆಯ್ತಾ? ಆದರೆ ನೀವು ಬರಗಾಲದಲ್ಲಿಯೂ ಖರ್ಜೂರದ ಮರದಂತೆ ಇರುವಿರಿ. ಈಗ ಖರ್ಜೂರದ ಮರ ಎಲ್ಲಿರ್ತದೆ? ಡೆಸರ್ಟಲ್ಲಿ. ನಮಗೆ ಅದು ತೊಂದರೆ ಇಲ್ಲ. ಡೆಸರ್ಟಲ್ಲಿ ಮರ ಅದು ಫಲ ಕೊಟ್ಟೇ ಕೊಡ್ತದೆ, ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಅತ್ಯಧಿಕವಾಗಿ ಹಾಳು ಮಾಡುವವನು ವೃದ್ಧಿಗೆ ಬರ್ತಾನೆ. ಅದೇ ಅಂದರೆ ಕ್ರಿಸ್ತ ವಿರೋಧಿ. ಈಗ ಆ ಕಾಲಘಟ್ಟದಲ್ಲಿ ಇದ್ದೇವೆ. ಆತನಿಂದ ತಪ್ಪಿಸ್ಕೊಳ್ಳಿಕ್ಕೆ, ಆತನ ಸೈತನ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಒಂದೇ ಉಪಾಯ ಏನಂದರೆ ಕ್ರಿಸ್ತನ ಪಾದ ಸನ್ನಿಧಿಯಲ್ಲಿ ಬರುವುದು, ದೇವರ ಮಾರ್ಗದಲ್ಲಿ ನಡೆಯುವುದು. ಅದು ಬಿಟ್ಟು ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಈಗ ನಮ್ಮ ಕುಟುಂಬದಲ್ಲಿ ಸಮಾಧಾನ, ಸಮೃದ್ಧಿ, ಆರೋಗ್ಯ, ಬಲ, ಜ್ಞಾನ, ಕಷ್ಟ, ಕಣ್ಣೀರು ದೂರವಾಗಬೇಕಾದರೆ, ಅಥವಾ ಮಾಟಮಂತ್ರಗಳು ಅಥವಾ ಲೋಕದ ಎಲ್ಲ ಕತ್ತಲೆ ಕಾರ್ಯಗಳು, ಅಸಮಾಧಾನ ದೂರವಾಗಬೇಕಾದ್ರೆ ಒಂದೇ ಮಾರ್ಗ, ಅದು ಕ್ರಿಸ್ತನ ಮಾರ್ಗ. ಈಗ ವಿಶೇಷವಾಗಿ ಜನರು ಸೈರ್ಬೇರಾಗಿದ್ದಾರಂತೆ. ಸೈರ್ಬೇರ್ ಅಂದರೆ ಕಲಿಬಿಲಿ, ಸೈಕ್ಯಾಟ್ರಿಕ್. ನಾನು ನೋಡ್ತಾ ಇದ್ದೇನೆ, ಒಂದು ಡ್ರೈವಿಂಗ್ ಮಾಡಿ ಹೋಗುವಾಗ ಸಡನ್ಲಿ ಕಾರ್ ಹೀಗೆ ತೆಗೆದು ಹಾಗೆ ತೆಗೆದು, ಏನು ಅಪ್ಪ ಇವನು ಏನಕ್ಕೆ ಹೋಗ್ತಾ ಇದ್ದಾನೆ ಇವನು ರಸ್ತೆಯಲ್ಲಿ? ಯಾಕೆ ಅವನು ಹಾಗೆ ಮಾಡ್ತಾನೆ? ಅವನ ಆಲೋಚನೆಯಲ್ಲಿ ಇಲ್ಲ. ಅವನು ಬಂದರೆ ಅವನಿಗೆ ಈ ಕುಟುಂಬ ಸಂಸಾರ ನಡೀಲಿಕ್ಕೆ ಈಗ ಅಷ್ಟು ಸುಲಭವಲ್ಲ. ಅದೇ ಈಗ ಪ್ರಪಂಚದಲ್ಲಿ ಈ ಕೊರೋನಾ ಕಾಯಿಲೆ, ಬರಗಾಲ, ಕೆಲಸ ಇಲ್ಲ, ಬರುವುದು ಇನ್ಕಮು ಕಡಿಮೆ ಆಗಿದೆ, ಹೊರಗೆ ಹೋಗುವುದು ಹಣ ಜಾಸ್ತಿ ಆಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಅವರು ಟೆನ್ಷನ್ನಲ್ಲಿ ಇರ್ತಾರೆ. ಅದು ಈ ಕಾಲದಲ್ಲಿ ಆಗ್ತದೆ. ಆ ಸಮಯದಲ್ಲಿ ಮೊನ್ನೆ ನಾನು ರೆಕಾರ್ಡಿಂಗ್ ಆಗಿ ಹೋಗ್ತಾ ಇದ್ದೇನೆ, ಯೂಟ್ಯೂಬ್ ಚಾನೆಲ್ ರೆಕಾರ್ಡಿಂಗ್ ಹೋಗ್ತಾ ಇರುವಾಗ ಒಬ್ಬ ಕಾರ್ನವರು ಸಡನ್ಲಿ ಅಡ್ಡ ಬಂದು ಬಾಗಿಲು ತೆಗೆದು ಬಿಟ್ಟಿದ್ದು. ಜಸ್ಟ್ ಇಂಚಿಗೆ ಮಿಸ್ಸು, ತಾಗಿದ್ರೆ ಹಾರಿ ಹೋಗ್ಬೇಕು ನಾವು. ಮತ್ತೆ ಅಲ್ಲಿ ಅವನು ನಿಂತಿದ್ದಾನೆ ಇಲ್ಲ, ಸೀದಾ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಕೆಲವರು ಫೋನಲ್ಲಿ, ಮೊಬೈಲಲ್ಲಿ ಗಾಡಿ ಬಿಡುವಾಗ ಅಥವಾ ದಾರಿಯಲ್ಲಿ ಹೋಗುವಾಗ ಅವರು ರಸ್ತೆಯಲ್ಲಿ ನಡೀತಾ ಇದ್ದಾರೆ ಅಂತ ಗೊತ್ತಿರುವುದಿಲ್ಲ. ಯಾಕಂದರೆ ಅಂಥ ಒಂದು ಗಲಿಬಿಲಿ ಸ್ಪಿರಿಟು, ಅಂಥ ಒಂದು ಟೆಂಪ್ಟೇಷನ್ ಅವರನ್ನು, ಅಂದರೆ ಆ ಸ್ಪಿರಿಟ್ ಆಳ್ತಾ ಇದೆ. ಹೌದು. ಈ ಘಟ್ಟದಲ್ಲಿ ಜನರಿಗೆ ಬೇಕಾಗಿದ್ದು ಕ್ರಿಸ್ತನ ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಅವರ ಬಲ ಬೇಕು, ಪವಿತ್ರಾತ್ಮನ ಅವರನ್ನು ನಡೆಸಬೇಕು. ಪವಿತ್ರಾತ್ಮ ಇಲ್ಲದಿದ್ದರೆ, ಅಂದರೆ ಕ್ರಿಸ್ತನನ್ನು ಅಂಗೀಕರಿಸ ಈ ಕಾಲಘಟ್ಟದಲ್ಲಿ ಜಯಿಸ್ಲಿಕ್ಕೆ ಆಗುವುದೇ ಇಲ್ಲ. ಕೊನೆ ಕಾಲದಲ್ಲಿ ಈ ಕಾಲದಲ್ಲಿರುವ ಪರಿಸ್ಥಿತಿಯಲ್ಲಿ ನಾನು ಹಣದಿಂದ ಜಯಿಸ್ತೇನೆ, ನೋ ವೇ, ಬಲದಿಂದ ಜಯಿಸ್ತೇನೆ, ಆಗುದಿಲ್ಲ. ನನ್ನ ಜನಬಲದಿಂದ ಎಣಿಸ್ತಾನೆ, ಅದೇನ್ ಮಾಡ್ಲಿಕ್ಕೆ ಆಗಲ್ಲ. ದೇವರ ಶಕ್ತಿ ಇಲ್ಲದೆ, ದೇವರು ನಮಗೋಸ್ಕರ ಏನು ಮಾಡಿದ್ದಾನೆ, ದೇವರ ನಾಮವೇನು ಅರಿತುಕೊಳ್ಳದೆ ನಮ್ಮ ಜೀವಿತದಲ್ಲಿ ಬಿಡುಗಡೆ ಇಲ್ಲ. ಈಗ ಕೊರೋನಾ ವೈರಸ್ ಇದೆ, ಎಷ್ಟೋ ಜನ ಮರಣ ಹೊಂದುತ್ತಾ ಇದ್ದಾರೆ ಅಲ್ವಾ? ಅಲ್ಲಿ ಬಡವರು ಶ್ರೀಮಂತರ ಇದೆಯಾ? ಅದಿಲ್ಲ. ಬಡವರು ಶ್ರೀಮಂತರು ಯಾರು ಜಾತಿ ಮತ ಭೇದ ಇಲ್ಲ ಅದಲ್ಲಿ. ಅಂದರೆ ಯಾರು, ಅಂದರೆ ಅದೇ ನಾನು ಹೇಳುದು, ಈಗ ಎಷ್ಟೋ ಕೋಟಿಗಟ್ಟಲೆ ಅವನಲ್ಲಿ ಇದ್ದರೂ ಕೂಡ ಆತನನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ, ರಕ್ಷಣೆ ಹೊಂದಲಿಕ್ಕೆ ಆಗುದಿಲ್ಲ, ರೋಗ ಗುಣ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಎಷ್ಟೋ ಜನರು ಇವತ್ತು ನಮ್ಮ ಸಭೆಗಳಲ್ಲಿ, ನಮ್ಮ ಇತರ ಸಭೆಗಳಲ್ಲಿ ನಾವು ಕೇಳಲ್ಪಟ್ಟಿದ್ದೇನೆ, ಕೊರೋನಾದಿಂದ ಗುಣವಾದವರು, ಏಜೆಸ್ಟವರು ನೋಡುವಾಗ ಶಾಕ್ ಆಗ್ತದೆ. ಅವ್ರಿಗೆ ಒಳಗಡೆ ರೋಗ ಇದ್ರೂ ದೇವರು ಅವ್ರನ್ನ ತಪ್ಪಿಸಿ ಕಾಪಾಡಿದ್ದಾನೆ. ನೋಡಿ, ಇಲ್ಲಿ ಕೀರ್ತನೆ 27ರಲ್ಲಿ ಒಂದು ವಾಕ್ಯ ಹೇಗೆ ಹೇಳ್ತದೆ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ.
ಈಗ ನೋಡಿ ಎಷ್ಟು ಹೆಚ್ಚಳ ಪಟ್ಟರು, ರಥಬಲದಲ್ಲಿ, ಅಶ್ವಬಲದಲ್ಲಿ, ಹಣದಲ್ಲಿ. ನನ್ನ ಸಂಗಡ ಡಾಕ್ಟರ್ಗಳಿದ್ದಾರೆ, ಫ್ರೆಂಡ್ಸ್ಗಳಿದ್ದಾಳೆ, ನನ್ನ ಕುಟುಂಬದವರು ಡಾಕ್ಟ್ರು, ನನ್ನ ಕುಟುಂಬದಲ್ಲಿ ಸೈಂಟಿಸ್ಟು. ನಾನು ಅವನ ಫ್ರೆಂಡ್ ಇವನ ಫ್ರೆಂಡ್ ಹೇಳಿದ್ರೆ ನಿನಗೆ ರಕ್ಷಣೆ ಬರಲ್ಲ. ಇಲ್ಲ. ನೋಡಿ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿ, ಅಂದರೆ ದೇವರ ನಾಮವನ್ನು ಅರಿತುಕೊಂಡ ವ್ಯಕ್ತಿ ಮಾತ್ರ ಇನ್ನು ಮುಂದಿನ ದಿನಮಾನಗಳಲ್ಲಿ ಜೀವಿಸಲು ಸಾಧ್ಯ. ಇವತ್ತಿನ ದಿವಸದಲ್ಲಿ ನಾನು ಸಂಪೂರ್ಣ ಸಮಾಧಾನಕರವಾಗಿ ಜೀವಿಸಬೇಕಾದ್ರೆ ನಾನು ಸಮಾಧಾನಕರವಾಗಿ ಬಂದ ದೇವರನ್ನೇ ನಾನು ಒಪ್ಪಿಕೊಳ್ಳಬೇಕು. ಅಂದ್ರೆ ಪೀಸ್ ನಮ್ಮ ಒಳಗಡೆ ಇರಬೇಕು. ಆ ಪೀಸ್ ಅಂದ್ರೆ ಅದು ದೇವರು, ಸಮಾಧಾನ. ಆ ಪೀಸನ್ನು ತಂದ ದೇವರನ್ನು ಯಾರೆಂದು ಆತನು ಒಪ್ಪಿಕೊಳ್ಳಬೇಕು. ಯೆಶಾಯ 9:6 ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳುವ. ಆ ಪೀಸ್ ಎಲ್ಲಿಂದ ಬರ್ತದೆ? ಆ ಪೀಸ್ ಈ ಪ್ರಪಂಚಕ್ಕೆ ತಂದವನು ಯಾರು? ಆ ಪರಿಶುದ್ಧ ಪರ್ವತದಲ್ಲಿ ನಮ್ಮನ್ನು ಇಟ್ಟವನು ಯಾರು? ನಾವು ಒಂದು ವಾಕ್ಯವನ್ನು ತಿಳಿದುಕೊಳ್ಳುವ. ಒಂದು ಮಗು ನಮಗೆ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಸೊ ಮುಂದಿನ ದಿನಮಾನಗಳಲ್ಲಿ ಆಡಳಿತವು ದೇವರ ನಾಮವನ್ನು ಆರಾಧಿಸುವ ಮಕ್ಕಳ ಅಧೀನಕ್ಕೆ ಬರ್ತದೆ ಅಂತೆ. ಆಮೆನ್. ಹಲ್ಲೆಲೂಯಾ. ಆತನ ಮೊದಲ ಹೆಸರು ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮದ ದೇವರು, ನಿತ್ಯಾನಂದ ತಂದೆ ಮತ್ತು ಸಮಾಧಾನ ಪ್ರಭು ಎಂಬವನು ಅವನ ಹೆಸರು. ಸೊ ಈ ದೇವರ ಹೆಸರು, ನನಗೆ ರಕ್ಷಣೆ ಬೇಕಾ, ನನ್ನ ಜೀವಿತದಲ್ಲಿ ಅದ್ಭುತವಾಗಬೇಕಾ, ನಿತ್ಯವಾಗಿ ಅಂದರೆ ಸಮಾಧಾನ ಒಂದೇ ಲೆಕ್ಕ ನಾನು ಜೀವಿಸಬೇಕಾ, ಪರಾಕ್ರಮ ಅಂದರೆ ನನ್ನಲ್ಲಿ ಒಂದು ಪರಾಕ್ರಮಶಾಲಿ, ಅಂದರೆ ದೇವರಲ್ಲಿರುವ ಶಕ್ತಿ ನನ್ನನ್ನು ತೋರಿಸ್ಬೇಕು. ನಾನು ದೇವರ ಶಕ್ತಿಯನ್ನು ತೋರಿಸಬೇಕು. ಆ ದೇವರನ್ನು ನಂಬಿದರೆ ಮಾತ್ರ ದೇವರ ಶಕ್ತಿಯನ್ನು ತೋರಿಸಲಿಕ್ಕೆ ಸಾಧ್ಯ. ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬ ಹೆಸರು. ನೋಡಿ, ಇಲ್ಲಿ ನೀವು ಹೇಳಿದ ಹಾಗೆ ಇದು ನಮಗೆ ವರದ ಮಗು, ಈಗ ಫ್ರೀ ಗಿಫ್ಟ್. ಈಗ ನಮಗೆ ಫ್ರೀ ಗಿಫ್ಟ್ ಆಗಿ ಯಾರಿದ್ದಾರೆ? ನಮ್ಮ ಯೇಸಪ್ಪ ಇದ್ದಾರೆ. ಇದು ಫ್ರೀ, ಇದು ನಾವು ಏನೂ ಕಷ್ಟಪಡಲಿಲ್ಲ, ನಾವು ಏನು ಇದಕ್ಕಾಗಿ ಕಣ್ಣೀರು ಹಾಕಲಿಲ್ಲ. ಆದರೆ ಆತನೇ ಬಂದು ನಮಗೆ ಸಂಪೂರ್ಣ ಬಿಡುಗಡೆ ಕೊಟ್ಟು, ಆತನೇ ಇಷ್ಟು ನೋಡಿ ಅಲ್ಲಿ ಹೇಳ್ತಾ ಇದೆ, ದೊರೆತನ ಆತನ ಬಾಹುಬಲದಲ್ಲಿದೆ, ಆಡಳಿತ ಅವನ ಬಾಹುಬಲದಲ್ಲಿರುವುದು, ಅದ್ಭುತ ಸ್ವರೂಪನು. ಈ ಕಾಲಘಟ್ಟದಲ್ಲಿ ಇಂಥ ಹಿಂಸೆಯಲ್ಲಿ, ಇಂಥ ಕಠಿಣತೆಯಲ್ಲಿ ನಮಗೆ ಬೇಕಾದ ಒಂದೇ ಒಂದು ಮಾರ್ಗ, ಅದು ಯೇಸುವಿನ ಮಾರ್ಗ. ಈ ಪ್ರಪಂಚದ ದೇವರು ಏನನ್ನು ಕೇಳ್ತಾರೆ? ನನಗೊಂದು ಮನೆ ಕಟ್ಟಿಕೊಡು, ನನಗೊಂದು ಕೋಳಿ ಕೊಡು, ನನಗೆ ಒಂದು ಪೂಜೆ ಮಾಡು, ಇದೆಲ್ಲ ಹೇಳ್ತದೆ, ಹೌದಲ್ವಾ? ಸೊ ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರು ನಮಗೋಸ್ಕರ ಎಲ್ಲವನ್ನು ದಾನ ಮಾಡಿದ್ದಾನೆ. ಖಂಡಿತವಾಗಿ ಆತನು ಒಪ್ಪಿಕೊಂಡ್ರೆ ಸಾಕು. ನೀನು ಆತನನ್ನು ದೇವರಿಂದ, ಆತನ ನಾಮವನ್ನು ದೇವರ ನಾಮ ಎಂದು ಒಪ್ಪಿಕೊಂಡ್ರೆ ಸಾಕು. ನಿನ್ನ ಜೀವಿತದಲ್ಲಿ ಅದ್ಭುತ ನಡೀತದೆ, ನಿನ್ನ ಆಲೋಚನೆಗಳು ಬದಲಾಗುತ್ತವೆ, ಪರಾಕ್ರಮ, ನಿನ್ನ ದೇವರ ಶಕ್ತಿ ನಿನ್ನನ್ನು ಆವರಿಸಿಕೊಳ್ಳುತ್ತದೆ. ನೀನು ಒಂದೇ ಲೆಕ್ಕವಾಗಿ ಜೀವನ ಮಾಡುತ್ತೀಯ, ಸಮಾಧಾನದಲ್ಲಿ ಒಂದೇ ಲೆಕ್ಕವಾಗಿ ನಿನ್ನ ಜೀವಿಸಿ ಮಾಡ್ತದೆ. ನಿನ್ನ ಮಾತಿನಲ್ಲಿ ಬದಲಾವಣೆ, ನೀನು ಚಂಚಲ ಆಗಲ್ಲ, ನೀನು ಗಲಿಬಿಲಿ ಆಗಲ್ಲ. ಸಮಸ್ಯೆ ಏನೇ ಬರಲಿ, ರೋಗ ಏನೇ ಬರಲಿ, ಪ್ರಪಂಚ ಅಲ್ಲೋಲಕಲ್ಲೇ ಆಗಲಿ, ನೀನು ಮಾತ್ರ ಸಮಾಧಾನಕರವಾಗುತ್ತೆ. ಖಂಡಿತವಾಗಿ. ಸೊ ಅಂಥ ದೇವರನ್ನು ನಾವು ಆರಾಧಿಸಬೇಕಾಗಿದೆ, ಅಂಥ ದೇವರ ನಾವು ಸನ್ನಿಧಾನಕ್ಕೆ ಬರಬೇಕಾಗಿದೆ ಮುಂದಿನ ದಿನಮಾನಗಳಲ್ಲಿ. ಸೊ ಅಂಥ ಸಮಾಧಾನಕರವಾದ ಪ್ರಭುವನ್ನು ಸ್ವೀಕರಿಸದಿದ್ದರೆ, ದಾನಿಯೇಲ ಪ್ರವಾದಿಯ ಗ್ರಂಥದಲ್ಲಿ ಬರೆದಲ್ಪಟ್ಟ ಪ್ರಕಾರ ಅಲ್ಲೋಲ ಕಲ್ಲೋಲ ಜೀವನಕ್ಕೆ ನಾನು ಒಳಗಾಗುವನಾಗಿದ್ದೇನೆ. ಈ ವಾಕ್ಯದಲ್ಲಿ ಅಂತ ಒಂದು ನಾವು ಸಂದಿಗ್ಧ ಪರಿಸ್ಥಿತಿ ನೋಡ್ತಾ ಇದ್ದೇವೆ, ಅಲ್ಲಿ ಗಲಿಬಿಲಿಗಳನ್ನು ನೋಡ್ತಾ ಇದ್ದೇವೆ. ಈಗ ಜನರಲ್ಲಿ ಮನಃಶಾಂತಿ ಇಲ್ಲ. ಕೆಲವು ನಾನು ಕ್ರಿಸ್ತನಲ್ಲಿ ಇದ್ದವರಲ್ಲಿ ಅದು ಬಹಳ ಇದೆ. ದೇವರಿಗೆ ಸ್ತೋತ್ರ. ನಾನು ಹೇಳ್ತೇನೆ, ಅದಕ್ಕೆ ಹೇಳುವುದು, ದೇವರ ಮಕ್ಕಳೇ ವಾಕ್ಯಗಳನ್ನು ಸರಿಯಾಗಿ ಓದ್ರಿ, ದೇವರ ಮಕ್ಕಳೇ ವಾಕ್ಯದಲ್ಲಿ ಬಲ ಹೊಂದ್ರಿ, ದೇವರ ಮಕ್ಕಳೇ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ. ಯಾಕಂದರೆ ಕೊನೆಯ ಕಾಲದಲ್ಲಿ ಅಸತ್ಯವಾದದ್ದು, ಅಧರ್ಮನ ಕಾರ್ಯಗಳು ಹೆಚ್ಚಾಗ್ತಾ ಇರುವಾಗ, ಗಲಿಬಿಲಿ ಉಂಟಾಗುವಾಗ ನಾವು ನಂಬಿಕೆಯನ್ನು, ಕ್ರಿಸ್ತ ನಂಬಿಕೆಯನ್ನು ಕಳ್ಕೊಳ್ಳಬಾರ್ದು. ಈಗ ನಾನು ಹೇಳುವಂಥದ್ದು ಏನಂದರೆ, ಕ್ರಿಸ್ತನಲ್ಲಿ ಬಲ ಹೊಂದ್ರಿ, ಕ್ರಿಸ್ತನಲ್ಲಿ ಇಲ್ಲದವರು, ಇನ್ನು ದೇವರನ್ನು ನಂಬದವರು ನಂಬಿಕೊಳ್ಳ್ರಿ. ಯಾಕಂದರೆ ಅದೇ ಒಂದು ಮಾರ್ಗನೇ ನಮ್ಮ ಬಿಡುಗಡೆ ಮಾಡ್ತಾರೆ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ದೇವರ ಸಂದೇಶವನ್ನು ಕೇಳಿದ್ದೇವೆ. ಸತ್ಯವು ನಮಗೆ ಬಿಡುಗಡೆ ಮಾಡ್ತದೆ. ಜೀಸಸ್. ಅಧರ್ಮವು ಹೆಚ್ಚಾಗುವಾಗ, ಅಧರ್ಮ ಹೆಚ್ಚಾಗುವಾಗ ನಾವು ಸತ್ಯ ಧರ್ಮದ ಕಡೆಗೆ ತಿರುಗಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ನಾವು ಬಲವಂತವಾಗಿ ನಿಲ್ಲಬೇಕಾದ್ರೆ, ಯಾವ ಗಲಿಬಿಲಿಗೂ ಒಳಗಾಗದಂತೆ ನಾನು ನಿಲ್ಲಬೇಕಾದ್ರೆ, ನಾವು ದೇವರ ನಾಮದ ರಕ್ಷಣೆಯ ಅಡಿಗೆ ಬರಬೇಕಾದ್ರೆ ಅದು ಯೇಸು ಕ್ರಿಸ್ತನು ಮಾತ್ರ ಕೊಡುವನಾಗಿದ್ದಾನೆ.
ಇಡೀ ಮಾನವ ಕುಲಕ್ಕೆ ರಕ್ಷಣೆಗಾಗಿ ಬಂದನು ಆತನು ಒಬ್ಬನೇ. ಇಡೀ ಮಾನವ ಕುಲವನ್ನು ಸಂತೋಷದಲ್ಲಿ ಇಡಬೇಕೆಂದು ಅದರ ಇಚ್ಛೆಯಾಗಿದೆ. ಆದರೆ ನಮ್ಮನ್ನೇ ಆತ ಆ ನಾಮದ ಸನ್ನಿಧಾನಕ್ಕೆ ನಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡುವ. ಕಣ್ಮುಚ್ಚುವ ಎಲ್ಲರೂ. ಪ್ರೀತಿ ಸ್ವರೂಪನಾಗಿರುವ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ವಾಕ್ಯವನ್ನು ಹಂಚಲು ನೀನು ಕೊಟ್ಟ ಭಾಗ್ಯಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ಸೇವಕರ ಬಾಯಿಂದ ಬಂದ ಮಾತುಗಳು ಆಶ್ಚರ್ಯ ವೀಕ್ಷಿಸುವ ಪ್ರತಿ ಒಬ್ಬರನ್ನು ಆಶೀರ್ವಾದ ಮಾಡಬೇಕು. ಅವ ಹೃದಯದಲ್ಲಿ ನಂಬಿಕೆ ಹುಟ್ಟಬೇಕು. ನಿನ್ನ ನಾಮದ ಶಕ್ತಿ ಅನ್ನು ಅವರು ಸ್ವೀಕರಿಸಿಕೊಂಡು ಅಧರ್ಮದ ಸಂಗಾತಿಗಳಿಂದ ಬರುವ ಎಲ್ಲ ಪರಿಸ್ಥಿತಿಗಳಿಗೆ ಒಳಗಾಗದಂತೆ ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಅವರು ಜೀವಿಸುವಂತೆ ನೀನು ಅವರಿಗೆ ಭಾಗ್ಯ ಕೊಡಬೇಕೆಂದು ಪ್ರಾರ್ಥಿಸುತ್ತೇವೆ. ಆತನನ್ನು ದೃಷ್ಟಿಸುವರು ಪ್ರಕಾಶ ಹೊಂದುವರು ಎಂಬ ವಾಗ್ದಾನದ ಪ್ರಕಾರ ಆಸೆಟಿ ವೀಕ್ಷಿಸುವ ಪ್ರತಿ ಒಬ್ಬರಿಗೆ ದೇವರೇ ಯೇಸುವಿನ ನಾಮದ ಶಕ್ತಿಗೆ ಅವರ ಮುಖವನ್ನು ತಿರುಗಿಸಿ ಸಂತೋಷಕರವಾಗಿ ಜೀವಿಸುವ ಒಂದು ಭಾಗ್ಯವನ್ನು ಕೊಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡುವ ತಂದೆಯೇ, ಆಮೆನ್. ಪ್ರಿಯ ಆಶ್ರಯ ವೀಕ್ಷಕರೇ, ಇನ್ನೊಂದು ಆಶ್ರಯ ಟಿವಿ ಇನ್ನೊಂದು ಸಂದೇಶ ಬರುವ ತನಕ ನೀವು ಆಶ್ರಯ ಟಿವಿ ನೋಡ್ತಾ ಇರಿ, ಕಾದುಕೊಂಡಿರಿ. ಸ್ವೀಕರಿಸಿದ ವಾಕ್ಯವನ್ನು ಧ್ಯಾನಿಸ್ತಾ ಇರಿ. ದೇವರು ನಿಮ್ಮನ್ನು ಆಶೀರ್ವದಿಸಿರಿ. ನಮಗೋಸ್ಕರ ಆಶ್ರಯ ಟಿವಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಆಮೆನ್.